ರೌಡಿ ಶೀಟರ್ಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಡಿವೈಎಸ್ಪಿ. ದೊಡ್ಡಬಳ್ಳಾಪುರ ನಗರ ಠಾಣೆ ಆವರಣದಲ್ಲಿ ಪರೇಡ್ ನಡೆದಿತ್ತು. ಡಿವೈಎಸ್ಪಿ ಪಾಂಡುರಂಗ ನೇತೃತ್ವದಲ್ಲಿ ರೌಡಿಗಳ ಪರೇಡ್ ನಡೆಯಿತು. ಇದು ದೊಡ್ಡಬಳ್ಳಾಪುರ ಪೊಲೀಸ್ ಉಪ ವಿಭಾಗದ ರೌಡಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗವಹಿಸದಂತೆ ಎಚ್ಚರಿಕೆ ನೀಡಿ ವಾರ್ನ್ ಮಾಡಲಾಗಿದೆ. ಹಾಗಾದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಇಂದು ಡಿವೈಎಸ್ಪಿ ಪಾಂಡುರಂಗ ನೇತೃತ್ವದಲ್ಲಿ ರೌಡಿಗಳ ಪರೇಡ್ ನಡೆಸಿ ರೌಡಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ದೊಡ್ಡಬಳ್ಳಾಪುರ ನಗರ ಠಾಣೆ ಆವರಣದಲ್ಲಿ ಪರೇಡ್ ನಡೆಸಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಭಾಗವಹಿಸದಂತೆ ಎಚ್ಚರಿಕೆ ನೀಡಿದ್ದು, ದೌರ್ಜನ್ಯದಿಂದ ಯಾವುದೇ ಪ್ರಯೋಜನವಿಲ್ಲ, ನೆಮ್ಮದಿ ಹಾಳು ಮಾಡಿಕೊಂಡು ಕುಟುಂಬದಿಂದ ದೂರವಾಗುತ್ತಿದ್ದಾರಾ ಅಷ್ಟೇ, ನಿಮ್ಮ ಜೀವನ ಶೈಲಿ ಸರಿ ಹೋದ್ರೆ ರೌಡಿ ಪಟ್ಟಿಯಿಂದ ತೆಗೆಯುತ್ತೇವೆ, 10 ಕೇಸ್ಗಳು ಬಿದ್ದರೆ ಜಿಲ್ಲೆಯಿಂದಲೇ ಗಡೀಪಾರು ಮಾಡಲಾಗುತ್ತೆ ಎಂದು ಎಚ್ಚರಿಕೆಯನ್ನ ಕೊಡಲಾಗಿದೆ. ಮುಂದ್ಗಡೆ ಮಾತ್ರ ಇದು ಹಿಂದ್ಗಡೆ ಎಲ್ಲ ಸೊಸೈಟಿನೇ 5 ಲೋಟ್ ಮೇಲ್ಗಡೆ 5 ಮಾತ್ರ ಇದ್ರ ಕುಸಲಕ್ಕಿ 4 ಕುಸಲಕ್ಕಿ ಅಂತ ಕಾಣ್ತಿದೆ ನೋಡ್ದಂಗೆ. ಮೇಲ್ಗಡೆ ಇದು ಮಾಮೂಲಿ ಅಕ್ಕಿ ಅಂತಿದೆ, ಇನ್ನು ಕೆಳಗಡೆ ನೋಡಿಲ್ಲ. ಕೆಳಗಡೆ ಆ ಕಡೆ ಎಲ್ಲ ಸೊಸೈಟಿ ಅಕ್ಕಿ ಕಾಣ್ತೈತೆ. ಪರಿಶೀಲನೆ ಮಾಡ್ಬೇಕಲ್ಲ, ಮೇಲ್ಗಡೆ ನೋಡಿದ್ರೆ ಮೇಲ್ಗಡೆ ತಗಡಕ್ಕೆ ಒಂದು 2 ಕೈ ಹಾಕಿ ನೋಡಿ, ಒಂದು ಯಾವ್ದಾದ್ರು ಜಾಗ ಇದ್ರೆ ಆಗಲ್ಲ. ಅಲ್ಲ ಚೀಲ ಒಂದು 2 ಚೀಲ ಎಳಿಸಿ ಬೇಕಾದ್ರೆ ಮ್ಯಾಕೆ ಒಂದು 2 ತಿಕ್ಸ್ ಗೊತ್ತಾಗಿದ್ದಿಲ್ಲ. ಹಂಗಿರ್ರಿ ಎಷ್ಟಿದೆ ಅಂತಾರ ನಿಮ್ಗೆ ಗೊತ್ತಾಗ್ತದೆ, ಎಷ್ಟು ಅಕ್ಕಿ ಇದೆ ಅಂತಾರ. ಹೆಂಗೂ ನೀವು ಚೆಕ್ ಮಾಡೋದು ಹೆಂಗೂ ಬಂದಿದ್ದೀರಿ, ಚೆಕ್ ಮಾಡ್ತಾ ಇದ್ದೀರಿ ನೋಡಿ. ಈ ರೀತಿ ಕಾಣುವ ಅಕ್ಕಿ ಇದೆ, ಈ ರೀತಿ ಬಾಯಲ್ ಡ್ರೆಸ್ ಇದೆ. ಗಾಡಿ ನಮ್ಮ ಕೆಲಸ ಇರೋದ್ರಿಂದ ಅನ್ಲೋಡ್ ಮಾಡಿ ತಂದು ಏನಾದ್ರು ಆಬ್ಸೆಂಟ್ ರಿಪೋರ್ಟ್ ಕೊಟ್ಟಿಲ್ಲ, ಈ ಸ್ಟೇಷನ್ನಿಂದ ಆಬ್ಸೆಂಟ್ ರಿಪೋರ್ಟ್ ಕೊಡಬೇಕು. ಎಲ್ಲರದು ವಿಚಾರಣೆ ಮಾಡಿದ್ದೀವಿ. ಈಗ ಕೊನೆಯ 10 ವರ್ಷಕ್ಕೆ ನಾವು ಇಲ್ಲೇ ಇನ್ಸ್ಪೆಕ್ಟರ್ಗಳಿಗೆ ಹೇಳಿದ್ವಿ, ಅದನ್ನು ರೆಡಿ ಮಾಡಿ ಕ್ಲೋಸ್ ಮಾಡಿಸ್ತೀವಿ. ಸದ್ನಡತೆಯಿಂದ ಇರೋರಿಗೆ ಯಾರು ಮತ್ತೆ ಜಮೀನು ಕೇಸ್ಗಳಲ್ಲಿ ಇನ್ವಾಲ್ವ್ ಆಗೋದು, ಸಿವಿಲ್ ಮ್ಯಾಟರ್ಗಳಲ್ಲಿ ಇನ್ವಾಲ್ವ್ ಆಗೋದು, ರಿಯಲ್ ಎಸ್ಟೇಟಲ್ಲಿ ಇನ್ವಾಲ್ವ್ ಆಗಿ ಜನರಿಗೆ ನಿಮ್ಮ ಬೀಟಲ್ಲಿ ಮನೆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿನೂ ಮಾಹಿತಿ ಸಂಗ್ರಹಿಸಿ ಬಂದು ಅವರು ಬುಕ್ಕದಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಸೊ ಈಗ ಇತ್ತೀಚೆಗೆ ಯಾರ್ಯಾರು ಹೊಸ ಫೋಟೋಗಳೇ ಇಲ್ವೋ ಅಂಥವ್ರು ಫೋಟೋ ತಕ್ಕೊಳ್ಳಿ. ಯಾರು ಆಬ್ಸೆಂಟ್ ಆಗಿದ್ದಾರೋ ಮತ್ತೆ ನೆಕ್ಸ್ಟ್ ವೀಕ್ ಅವ್ರನ್ನೂ ಕಾಲ್ ಮಾಡ್ತೀವಿ, ಎನ್ಕ್ವೈರಿಗೋಸ್ಕರ ಕರೆಸಿದ್ದೀವಿ. ನಿಮ್ಮ ಚಲನವಲನಗಳು ನಿಗಾ ಇಡಬೇಕು ಅನ್ನೋದು ನಮ್ಮ ಉದ್ದೇಶ. ನಿಮ್ಮಿಂದ ಸಮಾಜಕ್ಕೆ ತೊಂದರೆ ಆಗಬಾರ್ದು, ಜನ ನೆಮ್ಮದಿಯಾಗಿರಬೇಕು ಅಂತಂದರೆ ನಿಮ್ಮ ಮೇಲೆ ನಾವು ಕಂಪಲ್ಸರಿ ವಾಚ್ ಇಡಲೇಬೇಕಾದ ಅನಿವಾರ್ಯತೆ ಇದೆ. ಒಳ್ಳೆಯ ನಡತೆಯಿಂದ ಯಾರು ಇರ್ತೀರೋ ಅವರಿಗೆ ನಾವು ಸಹಾಯ ಮಾಡ್ತೀವಿ ಮತ್ತು ಅವ್ರಿಗೆ ಸಮಾಜದಲ್ಲಿ ಒಳ್ಳೆಯತನದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಮತ್ತು ನೀವು ದುರ್ವರ್ತನೆ ಮಾಡಿದ್ರಿ, ದುಂಡಾವರ್ತನೆ ಮಾಡಿದ್ರಿ ಮತ್ತು ನಿಮಗೆ ಬಿಡಲ್ಲ ನಾವು. ಸೊ ಇಷ್ಟೇ ಹೇಳ್ತಾನೆ. ನಮ್ಮ ಆಫೀಸರ್ಸ್ ಯಾರಾದರೂ ಮಾತಾಡೋದ್ರೆ ಮಾತಾಡಿ. ಏನಾದ್ರು ಆಬ್ಸೆಂಟ್ ರಿಪೋರ್ಟು ಕೊಟ್ಟಿಲ್ಲ, ಈ ಸ್ಟೇಷನ್ನಿಂದ ಆಬ್ಸೆಂಟ್ ರಿಪೋರ್ಟ್ ಕೊಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.